ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೊಟ್ಟೆಯ ಹಠಮಾರಿ ಕೊಬ್ಬನ್ನು ಕರಗಿಸೋಕೆ ಸಹಾಯ ಮಾಡುವ 6 ಸರಳ ಅಭ್ಯಾಸಗಳ ಬಗ್ಗೆ ಮಾತಾಡೋಣ. ಇದು ಕೇವಲ ಟಿಪ್ಸ್ ಅಷ್ಟೇ ಅಲ್ಲ, ಇದರ ಹಿಂದೆ ಆಧುನಿಕ ವಿಜ್ಞಾನ ಮತ್ತು ನಮ್ಮ ಸಾಂಪ್ರದಾಯಿಕ ಜ್ಞಾನ ಎರಡೂ ಇದೆ. ಓಕೆ, ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆ ಹೇಗಿರಲಿದೆ ಅಂದ್ರೆ, ಮೊದಲು ಈ ಸಮಸ್ಯೆಯ ಗಂಭೀರತೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ನೀರು, ಸಕ್ಕರೆ, ಪ್ರೋಟೀನ್, ಧಾನ್ಯಗಳು ಮತ್ತು ಊಟದ ಸಮಯದ ಬಗ್ಗೆ 6 ಹಂತದ ಪರಿಹಾರಗಳನ್ನು ನೋಡೋಣ. ಕೊನೆಗೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ಸಿಂಪಲ್ ಆಕ್ಷನ್ ಪ್ಲಾನ್ ಮಾಡೋಣ. ಸರಿ, ಮೊದಲನೇದಾಗಿ ಈ ಹೊಟ್ಟೆಯ ಕೊಬ್ಬು ಯಾಕೆ ಕೇವಲ ನೋಡೋದಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ಅದಕ್ಕಿಂತ ದೊಡ್ಡ ಸಮಸ್ಯೆ ಅನ್ನೋದನ್ನ ನೋಡೋಣ ಅಲ್ವಾ? ಇದು ತುಂಬ ಜನ ಹೇಳೋ ಮಾತು. ಎಲ್ಲ ಓಕೆ, ಆದರೆ ಈ ಹೊಟ್ಟೆ ಮಾತ್ರ ಕರಗ್ತಿಲ್ಲ ಅಂತ. ಆದರೆ ಈ ಹೊಟ್ಟೆಯ ಕೊಬ್ಬಿದೆಯಲ್ಲ, ಇದು ಕೇವಲ ಹೊರಗಡೆ ಕಾಣೋ ಸಮಸ್ಯೆ ಅಲ್ಲ, ಇದು ನಮ್ಮ ದೇಹದ ಒಳಗೇನು ಆಗ್ತಿದೆ ಅನ್ನೋದರ ಸೂಚನೆ. ಇಲ್ಲಿ ಅಸಲಿ ವಿಲೆನ್ ಯಾರು ಗೊತ್ತಾ? ಅದು ವಿಸ್ರಲ್ ಫ್ಯಾಟ್, ಅಂದ್ರೆ ನಮ್ಮ ಲಿವರ್, ಕಿಡ್ನಿ, ಕರುಳಿನಂತಹ ಪ್ರಮುಖ ಅಂಗಗಳ ಸುತ್ತ ಸೇರ್ಕೊಳ್ಳೋ ಕೊಬ್ಬು. ವಿಜ್ಞಾನದ ಪ್ರಕಾರ ಇದು ತುಂಬಾನೇ ಅಪಾಯಕಾರಿ, ಯಾಕಂದ್ರೆ ಇದು ಆ ಅಂಗಗಳು ಸರಿಯಾಗಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಈ ವಿಸರಲ್ ಫ್ಯಾಟ್ ಜಾಸ್ತಿ ಆದ್ರೆ ಫ್ಯಾಟಿ ಲಿವರ್, ಟೈಪ್ 2 ಡಯಾಬಿಟೀಸ್, ಹಾರ್ಟ್ ಬ್ಲಾಕೇಜ್ ಮತ್ತು ಹೈ ಬ್ಲಡ್ ಪ್ರೆಷರ್ನಂತಹ ಗಂಭೀರ ಕಾಯಿಲೆಗಳು ಬರೋ ಸಾಧ್ಯತೆ ಹೆಚ್ಚಾಗುತ್ತೆ. ಅದಕ್ಕೆ ಹೊಟ್ಟೆ ಕರಗಿಸೋದು ಆರೋಗ್ಯಕ್ಕೆ ತುಂಬ ಮುಖ್ಯ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಏನು? ಬನ್ನಿ ಒಂದೊಂದಾಗಿ ನೋಡೋಣ. ನಮ್ಮ ಈ ಜರ್ನಿ ಶುರುವಾಗೋದೇ ನಮ್ಮ ದೈನಂದಿನ ಜೀವನದಲ್ಲಿ ಮಾಡಬಹುದಾದ ತುಂಬಾನೇ ಸಿಂಪಲ್ ಆಗಿರೋ 2 ಬದಲಾವಣೆಗಳಿಂದ. ಮೊದಲನೇ ಹ್ಯಾಬಿಟ್ ನೀರು, ಅಂದ್ರೆ ನಮ್ಮ ದೇಹಕ್ಕೆ ಸರಿಯಾಗಿ ನೀರುಣಿಸೋದು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಬಿಸಿ ನೀರು ಕುಡಿಯೋದು ಒಂದು ಒಳ್ಳೆಯ ಅಭ್ಯಾಸ. ಇದು ನಮ್ಮ ಮೆಟಬಾಲಿಸಮ್ ಅಂದ್ರೆ ಶಕ್ತಿ ಬಳಸೋ ವೇಗವನ್ನ ಹೆಚ್ಚಿಸುತ್ತೆ, ಮತ್ತೆ ಜೀರ್ಣಕ್ರಿಯೆನೂ ಚೆನ್ನಾಗಿ ಆಗುತ್ತೆ. ಅಷ್ಟೇ ಅಲ್ಲ, ಸುಮ್ಮನೆ ಏನಾದ್ರೂ ತಿನ್ಬೇಕು ಅನ್ಸಿದಾಗ 1 ಗ್ಲಾಸ್ ನೀರು ಕುಡಿದ್ರೆ ಹೊಟ್ಟೆ ತುಂಬಿದ ಹಾಗೆ ಅನ್ಸಿ ಬೇಕಿಲ್ಲದ ಸ್ನ್ಯಾಕ್ಸ್ ತಿನ್ನೋದನ್ನ ತಪ್ಪಿಸ್ಬೋದು. ಈಗ ಎರಡನೇ ಹ್ಯಾಬಿಟ್, ಇದು ನಮ್ಮ ಡಯಟ್ನಿಂದ ಒಂದನ್ನ ಸಂಪೂರ್ಣವಾಗಿ ತೆಗೆದುಹಾಕೋದ್ರ ಬಗ್ಗೆ. ಹೌದು, ಸಂಸ್ಕರಿಸಿದ ಸಕ್ಕರೆ ಅಂದ್ರೆ ರಿಫೈನ್ಡ್ ಶುಗರ್ಗೆ ಸಂಪೂರ್ಣವಾಗಿ ಗುಡ್ ಬೈ ಹೇಳಬೇಕು. ಸೈಂಟಿಫಿಕ್ ಆಗಿ ನೋಡಿದ್ರೆ ಹೊಟ್ಟೆಯ ಕೊಬ್ಬಿಗೆ ಇದೇ ದೊಡ್ಡ ಕಾರಣ. ಸಿಂಪಲ್ ಆಗಿ ಹೇಳೋದಾದ್ರೆ ಇದಕ್ಕೆ ಯಾವುದೇ ಪೌಷ್ಟಿಕಾಂಶದ ಬೆಲೆ ಇಲ್ಲ. ಇದು ನೇರವಾಗಿ ನಮ್ಮ ಸೊಂಟದ ಸುತ್ತ ಕೊಬ್ಬು ಸೇರೋದಕ್ಕೆ ಕಾರಣವಾಗುತ್ತೆ. ಸರಿ, ಕೆಲವು ವಿಷಯಗಳನ್ನ ಬಿಟ್ಟಾಯ್ತು. ಈಗ ಯಾವ ಸರಿಯಾದ ಪದಾರ್ಥಗಳನ್ನ ಸೇರಿಸಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನೋಡೋಣ. ಮೂರನೇ ಹ್ಯಾಬಿಟ್, ನಮ್ಮ ಆಹಾರದಲ್ಲಿ ಒಂದು ಪ್ರಮುಖ ಪೋಷಕಾಂಶವನ್ನ ಸೇರಿಸೋದು. ಅದುವೇ ಪ್ರೋಟೀನ್. ಪ್ರತಿ ಊಟದಲ್ಲೂ ಪ್ರೋಟೀನ್ ಉಂಡೆ ಹಾಗೆ ನೋಡ್ಕೊಳ್ಳಿ. ಇದು ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಹೊಟ್ಟೆ ತುಂಬಾ ಹೊತ್ತು ತುಂಬಿರುತ್ತೆ, ಪದೇ ಪದೇ ಹಸಿವಾಗೋದಿಲ್ಲ, ಮತ್ತೆ ದೇಹ ಸಹಜವಾಗಿ ಹೆಚ್ಚು ಕ್ಯಾಲರಿ ಬರ್ನ್ ಮಾಡಕ್ ಶುರು ಮಾಡುತ್ತೆ. ನೋಡಿ, ಪ್ರೋಟೀನ್ ಅಂದ ತಕ್ಷಣ ಪೌಡರ್ ಡಬ್ಬನೇ ನೆನ್ಪಾಗ್ಬೇಕಿಲ್ಲ. ನಮ್ಮ ಅಡ್ಗೆ ಮನೆಯಲ್ಲೇ ಸಿಗುವ ಬೇಳೆಕಾಳುಗಳು, ರಾಜ್ಮಾ, ಪನ್ನೀರ್, ಮೊಸರು ಅಷ್ಟೇ ಅಲ್ಲ, ತರಕಾರಿಗಳಲ್ಲೂ ಕೂಡ ಪ್ರೋಟೀನ್ ಇರುತ್ತೆ. ಇವೆಲ್ಲ ನ್ಯಾಚುರಲ್ ಸೋರ್ಸ್ಗಳು. 4ನೇ ಹ್ಯಾಬಿಟ್, ಇಲ್ಲಿ ಎಲ್ಲಾ ಕೊಬ್ಬುಗಳು ಕೆಟ್ಟದಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಾವು ಯಾವ ತರಹದ ಕೊಬ್ಬು ಸೇವಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಹೊರಗಡೆ ಸಿಗೋ ಕರಿದ ತಿಂಡಿಗಳು, ಅದರಲ್ಲೂ ಪದೇ ಪದೇ ಬಳಸಿದ ಎಣ್ಣೆಯಲ್ಲಿ ಮಾಡಿರೋ ತಿಂಡಿಗಳನ್ನ ಸಂಪೂರ್ಣವಾಗಿ ಬಿಡಬೇಕು. ಯಾಕಂದ್ರೆ ಅದರಲ್ಲಿರೋ ಟ್ರಾನ್ಸ್ ಫ್ಯಾಟ್ಸ್ ತುಂಬಾ ಅಪಾಯಕಾರಿ. ಅದರ ಬದಲು ದೇಸಿ ತುಪ್ಪ, ತೆಂಗಿನಕಾಯಿ, ನೆನೆಸಿದ ಬಾದಾಮಿಯಿಂದ ಸಿಗೋ ಆರೋಗ್ಯಕರ ಕೊಬ್ಬನ್ನ ನಮ್ಮ ಡಯಟ್ಗೆ ಸೇರಿಸಬೇಕು. ಬನ್ನಿ ಈಗ ಕೊನೆಯ 2 ಹಂತಗಳಿಗೆ ಹೋಗೋಣ. ಇದು ನಮ್ಮ ಇಡೀ ಪ್ಲಾನ್ಗೆ ಒಂದು ಒಳ್ಳೆ ಫಿನಿಶಿಂಗ್ ಕೊಡುತ್ತೆ. 5ನೇ ಹ್ಯಾಬಿಟ್, ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಸ್ಮಾರ್ಟ್ ಆಗಿ ಯೋಚನೆ ಮಾಡೋದು. ಇಲ್ಲಿರೋ ಲಾಜಿಕ್ ತುಂಬಾನೇ ಸಿಂಪಲ್. ಆಹಾರವನ್ನ ಅದರ ನೈಸರ್ಗಿಕ ರೂಪದಲ್ಲೇ ಸೇವಿಸಿ. ಅಂದ್ರೆ ಮೈದಾ ಬದಲು ಗೋಧಿ ಹಿಟ್ಟು, ಜ್ಯೂಸ್ ಬದಲು ಇಡೀ ಹಣ್ಣು, ಪಾಲಿಷ್ ಮಾಡಿದ ಅಕ್ಕಿ ಬದಲು ಸಿರಿಧಾನ್ಯಗಳು ಅಥವಾ ಕೈಕುಟ್ಟಿದ ಅಕ್ಕಿ. ಇವುಗಳಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಥಟ್ಟನೆ ಏರೋದಿಲ್ಲ. ಹಾಗಾಗಿ ಕೊಬ್ಬು ಶೇಖರಣೆ ಆಗೋದು ಕಮ್ಮಿಯಾಗುತ್ತೆ. ಮತ್ತು ಈಗ ನಮ್ಮ ಪ್ಲಾನ್ನಲ್ಲಿ ಬಹುಶಃ ಎಲ್ಲಕ್ಕಿಂತ ಪವರ್ಫುಲ್ ಆದ ಹ್ಯಾಬಿಟ್, ನಮ್ಮ ಕೊನೆಯ ಹಾಗೂ ಪ್ರಮುಖ ರೂಲ್ ಅಂದ್ರೆ ಸಂಜೆ 7 ಅಥವಾ ಹೆಚ್ಚೆಂದ್ರೆ 8 ಗಂಟೆ ನಂತರ ಏನನ್ನೂ ತಿನ್ನಬಾರದು. ಯಾಕಂದ್ರೆ ಸಂಜೆ ಆಗ್ತಾ ಇದ್ದ ಹಾಗೆ ನಮ್ಮ ದೇಹದ ಮೆಟಬಾಲಿಸಮ್ ಸಹಜವಾಗಿಯೇ ನಿಧಾನ ಆಗುತ್ತೆ. ಹೀಗ್ ಮಾಡೋದ್ರಿಂದ ಸುಮಾರು 12ರಿಂದ 14 ಗಂಟೆಗಳ ಕಾಲ ನಮ್ಮ ದೇಹಕ್ಕೆ ಉಪವಾಸ ಸಿಗುತ್ತೆ. ಇದು ಇನ್ಸುಲಿನ್ ಕಂಟ್ರೋಲ್ ಮಾಡಿ ಕೊಬ್ಬು ಕರಗಿಸೋಕೆ ತುಂಬಾ ಸಹಾಯ ಮಾಡುತ್ತೆ. ಸರಿ, ಇಷ್ಟೊತ್ತು ನಾವು ನೋಡಿದ ಎಲ್ಲಾ ಪಾಯಿಂಟ್ಸ್ಗಳನ್ನ ಒಂದೇ ಕಡೆ ನೋಡೋಣ. ಇಲ್ಲಿದೆ ನಿಮ್ಮ ಕಂಪ್ಲೀಟ್ ಆಕ್ಷನ್ ಪ್ಲಾನ್. ನೋಡಿ,
ಈ 6 ಹಂತಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ವಿಸರಲ್ ಫ್ಯಾಟ್ ಖಂಡಿತ ಕರಗುತ್ತೆ. ನೆನಪಿಡಿ, ಇದು ಕೇವಲ ಹೊರಗಿನ ನೋಟಕ್ಕಾಗಿ ಅಲ್ಲ, ಮುಖ್ಯವಾಗಿ ನಮ್ಮ ಒಳಗಿನ ಅಂಗಗಳ ಆರೋಗ್ಯಕ್ಕಾಗಿ. ಇದರಲ್ಲಿ ಯಶಸ್ಸು ಗಳಿಸಲು ಸ್ಥಿರತೆನೇ ಇಲ್ಲಿ ಮುಖ್ಯ. ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ದೇಹ ನೈಸರ್ಗಿಕತೆಗೆ ಹೊಂದಿಕೊಂಡಿದ್ರೆ ನಮ್ಮ ಇವತ್ತಿನ ಆಧುನಿಕ ಜೀವನ ಶೈಲಿಯ ಯಾವೆಲ್ಲ ಅಭ್ಯಾಸಗಳು ನಮ್ಮ ಆರೋಗ್ಯಕ್ಕೆ ಮಾರಕವಾಗ್ತಿರಬಹುದು? ಯೋಚಿಸಿ. ಈ ವಿವರಣೆಯನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ಮಾಹಿತಿ ಉಪಯುಕ್ತ ಅಂತ ಅನಿಸ್ತ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೇರೆಯವ್ರಿಗೂ ಸಹಾಯ ಆಗ್ಲಿ ಅಂತ ಶೇರ್ ಮಾಡಿ.